ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ರೀಡ್ಸ್ ಪಬ್ಲಿಕ್. ನಾನಿವತ್ತು ಈ ವಿಡಿಯೋದಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಎಲ್ಲೆಲ್ಲಿ ಬಳಕೆಯಾಗಿದೆ ಅನ್ನೋ ಒಂದು ಸಂಪೂರ್ಣವಾದ ಒಂದು ಮಾಹಿತಿನ ಯಾವ ರೀತಿ ಕಂಡುಹಿಡಿಯೋದು ಅನ್ನೋ ಒಂದು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದ್ರೂ ಇದುವರೆಗೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಒತ್ತಿ, ಫ್ರೀ ಸಬ್ಸ್ಕ್ರೈಬ್ ಆಗಿ ಮತ್ತು ತಕ್ಷಣ ವಿಡಿಯೋ ನೋಟಿಫಿಕೇಶನ್ ಪಡೆಗೆ ತಪ್ಪದೆ ಬೆಲ್ ಬಟನ್ ಅನ್ನು ಒತ್ತಿ. ಸ್ನೇಹಿತರೆ, ಕಳೆದ ತಿಂಗಳಲ್ಲಿ ತುಂಬಾ ಒಂದು ನ್ಯೂಸ್ ಆಗಿತ್ತು. ಆಧಾರ್ ಕಾರ್ಡ್ ಡೇಟಾವನ್ನ, ಆಧಾರ್ ಕಾರ್ಡ್ ಒಂದು ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಯಾರು ಬೇಕಾದ್ರೂ ಯಾವುದೇ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹ್ಯಾಕ್ ಮಾಡಬಹುದು ಅಂತ ತುಂಬಾ ಒಂದು ನ್ಯೂಸ್ ಆಯ್ತು. ಬಟ್ ಇದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನಮ್ಮ ಒಂದು ಕೇಂದ್ರ ಸರ್ಕಾರ ಕೊಡಲಿಲ್ಲ. ಬಟ್ ಕಳೆದ ಒಂದು 2-3 ದಿನಗಳ ಹಿಂದೆ ನಮ್ಮ ಸುಪ್ರೀಂ ಕೋರ್ಟ್ ಒಂದು ಮಹತ್ವವಾದ ಒಂದು ತೀರ್ಪನ್ನು ಕೊಟ್ಟಿದೆ. ಆಧಾರ್ ಕಾರ್ಡ್ ಎಲ್ಲ ಕಡೆ ಕಡ್ಡಾಯ ಅಲ್ಲ ಅಂತ. ಸೊ ಹಾಗಾದ್ರೆ ನಿಮ್ಮೊಂದು ಬ್ಯಾಂಕ್ಗಳಲ್ಲಿ ಖಾತೆಯನ್ನ ಓಪನ್ ಮಾಡಕ್ಕೆ ಆಗಿರ್ಬೋದು, ನಿಮ್ಮೊಂದು ಶಾಲಾ ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ಮಾಡಕ್ಕೆ ಆಗಿರ್ಬೋದು, ಅಥವಾ ನೀವೊಂದು ಸಿಮ್ ಕಾರ್ಡ್ ಅನ್ನು ತಗೊಳ್ಳೋಕೆ ಆಧಾರ್ ಕಾರ್ಡ್ ಕಡ್ಡಾಯ ಅಲ್ಲ ಅಂತ ಒಂದು ಮಹತ್ವವಾದ ಒಂದು ತೀರ್ಪನ್ನ ಕೊಟ್ಟಿದೆ. ಬಟ್ ನಿಮ್ಗೆ ಈಗ ಒಂದು ಸಮಸ್ಯೆ ಕಾಡ್ತಾ ಇರ್ಬೋದು, ನನ್ನ ಒಂದು ಆಧಾರ್ ಕಾರ್ಡ್ ಎಲ್ಲೆಲ್ಲಿ ಲಿಂಕ್ ಆಗಿದೆ, ಅದನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ. ಸೊ ಡೋಂಟ್ ವರಿ, ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಒಂದು ಸ್ಟೆಪ್ ಬೈ ಸ್ಟೆಪ್ಸ್ ತಿಳಿಸ್ಕೊಡ್ತೀನಿ ಎಲ್ಲ ಒಂದು ಮಾಹಿತಿನ. ದಯವಿಟ್ಟು ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ನೇರವಾದ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೇನೆ. ಆ ಒಂದು ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿ ಈ ಒಂದು ಆಧಾರ್ ಕಾರ್ಡ್ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೊಂದು ಈ ಒಂದು ಪೇಜ್ ನಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನಿಮ್ಮೊಂದು 12 ಡಿಜಿಟ್ ಆಧಾರ್ ಕಾರ್ಡ್ ಒಂದು ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿ. ಸೊ ಅದಾದ ನಂತರ ಕೆಳಗಡೆ ಭಾಗದಲ್ಲಿ ಒಂದು ಸೆಕ್ಯೂರಿಟಿ ಕೋಡ್ ಅಂತ ಇದೆ, ಅಲ್ಲಿ ಪಕ್ಕದಲ್ಲಿ ಮೆನ್ಷನ್ ಮಾಡಿರೋ ನಂಬರ್ ಅನ್ನ ಅಲ್ಲಿ ಎಂಟರ್ ಮಾಡಿ ಜಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಸೊ ಸ್ನೇಹಿತರೆ, ಇಲ್ಲಿ ನಿಮ್ಮ ಒಂದು ಇಲ್ಲಿ ಆಲ್ ಅಂತ ಒಂದು ಆಪ್ಷನ್ ಇದೆ, ಜಸ್ಟ್ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ನೀವು ನೋಡ್ತಾ ಇರುವುದು ಬಯೋಮೆಟ್ರಿಕ್ ಆಗಿರ್ಬೋದು, OTP ಆಗಿರ್ಬೋದು, ಎಲ್ಲ ಒಂದು ಆಪ್ಷನ್ಸ್ ನ ಒಂದು ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ಸೊ ನಂತರ ಇಲ್ಲಿ ಕೆಳಗಡೆ ಒಂದು ಡೇಟ್ ಅನ್ನ ಸೆಲೆಕ್ಟ್ ಮಾಡಿ. ಅದಾದ ನಂತರ ಒಂದು ಮ್ಯಾಕ್ಸಿಮಮ್ ಇಲ್ಲಿ 50 ಕೌಂಟ್ ಅನ್ನ, ಅಂದ್ರೆ 50 ಟ್ರಾನ್ಸಾಕ್ಷನ್ ಎಲ್ಲೆಲ್ಲಿ ನೀವು ಯೂಸ್ ಮಾಡಿದ್ರಂತ ಆ ಒಂದು ಮಾಹಿತಿನ 50 ಮ್ಯಾಕ್ಸಿಮಮ್ 50 ನೋಡ್ಬೋದು. ಸೊ ಇಲ್ಲಿ 50 ಅಂತ ಒಂದು ಟೈಪ್ ಮಾಡಿದ್ದು. ಸೊ ನಂತರ ನಿಮ್ಮೊಂದು OTP ಅನ್ನ, ನಿಮ್ಮೊಂದು ರಿಜಿಸ್ಟರ್ ಮೊಬೈಲ್ ನಂಬರ್ ಒಂದು OTP ಬಂದಿರುತ್ತೆ. ಸೊ ಆ ಒಂದು OTP ನಂಬರ್ ಅಲ್ಲಿ ಜಸ್ಟ್ ಎಂಟರ್ ಮಾಡಿ. ಸೊ ಕೆಳಗಡೆ ಸಬ್ಮಿಟ್ ಬಟನ್ ಇದೆ, ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು. ನೀವು ನೋಡ್ತಾ ಇರ್ಬೋದು ನಿಮ್ಮ ಒಂದು ಆಧಾರ್ ಕಾರ್ಡ್ ಎಲ್ಲೆಲ್ಲಿ ಒಂದು ಯೂಸ್ ಆಗಿದೆ, ಎಲ್ಲೆಲ್ಲಿ ನೀವು ಬಳಕೆಯನ್ನ ಮಾಡಿದರೆ ಅನ್ನೋ ಒಂದು ಸಂಪೂರ್ಣವಾದ ಡೀಟೇಲ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ನನ್ನೊಂದು ಆಧಾರ್ ಕಾರ್ಡ್ ಇಲ್ಲಿ ನನ್ನ ಸಿಮ್ ಕಾರ್ಡ್ ತಗೊಳ್ಳೋಕೆ ಯೂಸ್ ಮಾಡ್ಕೊಂಡಿದ್ದೀನಿ, ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನಂತರ ಈ ಒಂದು ಎಲ್ಲಾ ಡೀಟೇಲ್ ನೀವು ಡೌನ್ಲೋಡ್ ಕೂಡ ಮಾಡಲು ಕೆಳಗಡೆ ಒಂದು ಡೌನ್ಲೋಡ್ ಆಪ್ಷನ್ ಇದೆ. ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಈ ಒಂದು ಫೈಲ್ ನಿಮಗೆ PDF ಅಲ್ಲಿ ನಿಮಗೆ ಡೌನ್ಲೋಡ್ ಕೂಡ ಆಗುತ್ತೆ. ಸೊ ಈ ರೀತಿಯಾಗಿ ಸ್ನೇಹಿತರೆ, ನಿಮ್ಮೊಂದು ಆಧಾರ್ ಕಾರ್ಡ್ ಎಲ್ಲೆಲ್ಲಿ ನೀವು ಒಂದು ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ ಸಂಪೂರ್ಣವಾದ ಮಾಹಿತಿ ನಿಮಗೆ ಇಲ್ಲಿ ಈ ಒಂದು ಆಧಾರ್ ವೆಬ್ಸೈಟ್ ನಲ್ಲಿ ಸಿಗುತ್ತೆ. ಸೊ ಈಗ ನೀವು ಕೇಳಬಹುದು, ನೀವು ಬಳಕೆ ಮಾಡಿರಲಾರ್ದಂತ ಒಂದು ಸಂಸ್ಥೆಗಳಲ್ಲಿ ಆಗಿರ್ಬೋದು ಅಥವಾ ಬ್ಯಾಂಕ್ ನಲ್ಲಿ ಆಗಿರ್ಬೋದು, ಒಂದು ಸಿಮ್ ಕಾರ್ಡ್ ಅಲ್ಲಿ ನಾವು ಅನ್ರಿಜಿಸ್ಟರ್ ಮಾಡಬೇಕು, ನಮ್ಮ ಒಂದು ಆಧಾರ್ ಮಾಹಿತಿ ನಾವು ಅಳಿಸಿ ಹಾಕಬೇಕು ಅಂದ್ರೆ ಅದಕ್ಕೂ ಕೂಡ ಒಂದು ಮಾರ್ಗ ಇದೆ. ಸೊ ನಿಮ್ಮೊಂದು ಬ್ಯಾಂಕಿಗೆ ಹೋಗ್ಬೇಕಾಗುತ್ತೆ ಅಥವಾ ನಿಮ್ಮೊಂದು ಸಿಮ್ ಕಾರ್ಡ್ ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವೊಂದು ಲೆಟರ್ನ ಅವರಿಗೆ ಬರೆದು ಕೊಟ್ರೆ, ನಾನು ಆಧಾರ್ ಡೀಟೇಲ್ಸ್ ನ ತೆಗೆದಾಕಿ ಅಂತ ಲೆಟರ್ ಬರೆದು ಕೊಟ್ರೆ, ಸೊ ನಿಮ್ಮೊಂದು ಆಧಾರ್ ಮಾಹಿತಿನ ಅವರು ಒಂದು ವೆಬ್ಸೈಟ್ ನಿಂದ, ಅವರ ಒಂದು ಡೇಟಾ ಬೇಸ್ ನಿಂದ ತೆಗೆದಾಕ್ತಾರೆ. ಸೊ ಸಿಂಪಲ್ ಆಗಿರೋ ಸ್ಟೆಪ್ ಅಂತಾನೆ ಹೇಳ್ಬೋದು. ಸೊ ಸ್ನೇಹಿತರೆ, ಈ ಒಂದು ಮಾಹಿತಿನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತು ಈ ಒಂದು ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.